ಬೆಳಗಾವಿಯ ಅಥಣಿ ಮತ್ತು ಕಾಗವಾಡ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಯಂತ್ರಚಾಲಿತ ಸ್ಕ್ರಬ್ಬರ್ ಡ್ರೈಯರ್ಗಳನ್ನು ಅಳವಡಿಸಲಾಗಿದೆ. ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅನುದಾನದಲ್ಲಿ ಈ ಉಪಕರಣಗಳನ್ನು ಒದಗಿಸಲಾಗಿದ್ದು ಆಸ್ಪತ್ರೆಗಳಲ್ಲಿನ ಸ್ವಚ್ಛತೆಗೆ ಇದು ನೆರವಾಗಿದೆ. ಅಥಣಿ ತಾಲೂಕು ಆರೋಗ್ಯಾಧಿಕಾರಿ ಬಿಜಿ ಕಾಗೆ ಅವರು ಮಾತನಾಡಿ, ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ರೋಗಿಗಳ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದೆ. ಈ ನಿಟ್ಟಿನಲ್ಲಿ ಸಂಸದರು ನೀಡಿದ ಅನುದಾನ ಸದುಪಯೋಗವಾಗಲಿದೆ ಎಂದು ತಿಳಿಸಿದ್ದಾರೆ. ಅವರು ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಗೆ ಸ್ವಚ್ಛತೆಯ ಮಹತ್ವವನ್ನ ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ಸುರೇಶ್ ವಾಲಿಕರ್, ಮುಖಂಡರಾದ ರಮೇಶ್ ಸಿಂದಗಿ ಹಾಗೂ ಚಿಕ್ಕೋಡಿಯ ಯುವ ಮುಖಂಡರಾದ ಅಬ್ಬಸಾಲಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಮ್ಮ ಒಂದು ಆಸ್ಪತ್ರೆಯ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಮತ್ತು ರೋಗಿಗಳ ಆರೋಗ್ಯ ಕಾಪಾಡುವಲ್ಲಿ ನಮಗೆ ಬಹಳ ತುಂಬ ಒಂದು ಸಹಾಯ ಆಗುತ್ತೆ. ಸೊ ಇವತ್ತು ಈ ಮಷೀನನ್ನು ಇಲ್ಲಿ ನಮಗೆ ಕೊಟ್ಟು ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಒಂದು ಡೆಮೋ ಕೂಡ ಕೊಟ್ಟಿದ್ದಾರೆ. ಇದರಿಂದ ಮೊದಲೇನು ನಮ್ಮ ಕೆಲಸದವರು ದಿನಾಲೂ ಆಸ್ಪತ್ರೆಯಿಂದ 3 ಸತಿ ಕ್ಲೀನ್ ಮಾಡ್ತೀವಿ. ಬಟ್ ಈ ಮಷಿನ್ ಇರೋದ್ರಿಂದ ನಮಗೆ ಅದೇನೊಂದು ಕೆಲಸ ಇದೆ ಅದು ಆದಷ್ಟು ಬೇಗ ನಾವು ಮಾಡಲಿಕ್ಕೆ ಇದೊಂದು ಸಹಾಯ ಆಗುತ್ತೆ. ಸೊ ಆದ್ದರಿಂದ ನಾನು ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಮತ್ತು ವೈದ್ಯರ ಪರವಾಗಿ ನಾನು ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಮಷಿನ್ನ ಇವತ್ತು